ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಮುಂಬೈನ ಪೂಜಾ ಗುರುಸಿಂಗ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಒಳಜಗತ್ತು ಅಭದ್ರತೆ, ಭಯ ಮತ್ತು ಒಂಟಿತನದಿಂದ ತುಂಬಿಕೊಂಡಿದ್ದ ಸಮಯದಲ್ಲಿ ನಾನು ಶ್ರೀ ಭಗವಾನರನ್ನು ಭೇಟಿಯಾಗಲು ಬಂದೆ. ಶ್ರೀ ಭಗವಾನರ ತರಗತಿಗಳಲ್ಲಿ ಭಾಗವಹಿಸಿದ್ದಾಗ ಎಲ್ಲವನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ಕೇವಲ ಅವರ ಸಾನ್ನಿಧ್ಯದಲ್ಲಿರುವುದರಿಂದಲೇ ನನ್ನ ಸ್ಥಿತಿಯಲ್ಲಿ ಆಳವಾದ ಬದಲಾವಣೆ ಉಂಟಾಯಿತು. ಶ್ರೀ ಭಗವಾನರನ್ನು ಕಂಡ ನಂತರ ಯಾವುದೇ ಪ್ರಯತ್ನವಿಲ್ಲದೆ ಸಹಜವಾದ ಆನಂದ ಮತ್ತು ಹಗುರಾದ ಅನುಭವವು ನನ್ನೊಳಗೆ ಉದಯಿಸುತ್ತಿತ್ತು. ಜೀವನದ ಸವಾಲುಗಳನ್ನು ನಾನು ಸುಲಭವಾಗಿ ನಿರಾಳತೆಯಿಂದ ಎದುರಿಸಲು ಸಾಧ್ಯವಾಯಿತು. ಒಂದು ಹಂತದಲ್ಲಿ ನನ್ನ ವ್ಯಾಪಾರದಲ್ಲಿ ದೊಡ್ಡ ಆರ್ಥಿಕ ಆಘಾತ ಎದುರಾಯಿತು. ಎಲ್ಲವೂ ಕುಸಿದಂತೆ ಕಾಣುತ್ತಿತ್ತು. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನನ್ನ ವ್ಯಾಪಾರ ಮತ್ತೆ ಪುನರುಜ್ಜೀವನಗೊಂಡು ಸಮೃದ್ಧಿಯತ್ತ ಬೆಳೆಯಿತು. ಅದಕ್ಕಾಗಿ ನಾನು ಯಾವುದೇ ಹೆಚ್ಚುವರಿ ಹೂಡಿಕೆಗಳನ್ನು ಮಾಡುವ ಅಗತ್ಯವಿರಲಿಲ್ಲ. ಆನಂದದ ರೂಪದಲ್ಲಿ ನಮಗೆ ಚೈತನ್ಯದ ಉನ್ನತ ಸ್ಥಿತಿ ಉಂಟಾಗುತ್ತದೆ. ನಂತರ ನಾನು ಮೌನ ಮತ್ತು ಶಾಂತತೆಯನ್ನು ಅನುಭವಿಸುತ್ತೇನೆ. ಒಳಗಿನ ಪರಿವರ್ತನೆಯು ಕಾಲಕ್ರಮೇಣ ಇನ್ನಷ್ಟು ಆಳವಾಗಿದೆ. ನೋವುಗಳು ಬಹುತೇಕ ತಕ್ಷಣವೇ ಮಾಯವಾಗುತ್ತವೆ. ಬಹುಪಾಲು ಸಂದರ್ಭಗಳಲ್ಲಿ ನನಗೆ ನೋವುಂಟಾಗುವುದೇ ಇಲ್ಲ. ತೀರ್ಪುಗಳು ನಾನು ಅರಿವಿನಿಂದ ನೋಡಿದ ಕ್ಷಣದಲ್ಲೇ ಕರಗಿ ಹೋಗುತ್ತವೆ. ಸಂಘರ್ಷಗಳು ನಾಟಕೀಯವಾಗಿ ಕಡಿಮೆಯಾಗಿವೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಾಂಧವ್ಯವು ಅವಿಚ್ಛಿನ್ನವಾಗಿದೆ.